ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆ 1881ರ ಸೆಕ್ಷನ್ 138ರ ಕುರಿತು ನಡೆದ 10 ಭಾಗಗಳ ವಿಶೇಷ ಕಾನೂನು ಜಾಗೃತಿ ವಿಡಿಯೋ ಸರಣಿಯ ಅಂತಿಮ ಭಾಗಕ್ಕೆ ಅಂದರೆ 10ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಂಪೂರ್ಣ ಸರಣಿಯಲ್ಲಿ ಚೆಕ್ ಬೌನ್ಸ್ ಎಂದರೇನು, ಚೆಕ್ ಬೌನ್ಸ್ ಪ್ರಕರಣ ಎಂದರೇನು, ನ್ಯಾಯಾಲಯದ ಪ್ರಕ್ರಿಯೆ, ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪುಗಳು, ಭದ್ರತಾ ಚೆಕ್, ಸುಳ್ಳು ಪ್ರಕರಣದಿಂದ ರಕ್ಷಣೆ, ಜೈಲು ಶಿಕ್ಷೆ, ಬಲವಾದ ಸಾಕ್ಷ್ಯಗಳು, ಕಂಪನಿ ಚೆಕ್ ಪ್ರಕರಣಗಳು ಹಾಗೂ ಕಾನೂನು ನೋಟಿಸ್ ಮತ್ತು ಕಾಲಮಿತಿಯ ಪ್ರಕರಣ ಪ್ರಮುಖ ಅಂಶಗಳನ್ನು ತಿಳಿದುಕೊಂಡಿದ್ದೇವೆ. ಇಂದಿನ ಅಂತಿಮ ಭಾಗದಲ್ಲಿ ಪ್ರತಿಯೊಬ್ಬ ನಾಗರಿಕ, ವ್ಯಾಪಾರಸ್ಥ, ಉದ್ಯೋಗಿ ಹಾಗೂ ಚೆಕ್ ಬಳಸುವ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕಾದ ಪ್ರಮುಖ ಚೆಕ್ ಸುರಕ್ಷತಾ ನಿಯಮಗಳನ್ನು ತಿಳಿಯೋಣ. ಮೊದಲನೆಯದಾಗಿ, ಖಾಲಿ ಸಹಿ ಮಾಡಿದ ಚೆಕ್ ಅನ್ನು ಎಂದಿಗೂ ಯಾರಿಗೂ ನೀಡಬೇಡಿ. ಇದು ಪ್ರಮುಖವಾದ ವಿಷಯ. ಯಾವುದೇ ಕಾರಣಕ್ಕೂ ಖಾಲಿ ಸಹಿ ಮಾಡಿದ ಚೆಕ್ ಅನ್ನು ಎಂದಿಗೂ ಯಾರಿಗೂ ನೀಡಬೇಡಿ. ಏಕೆಂದರೆ ಹಲವಾರು ಪ್ರಕರಣಗಳಲ್ಲಿ ಖಾಲಿ ಚೆಕ್ ದುರುಪಯೋಗದಿಂದ ದೊಡ್ಡ ಕಾನೂನು ಸಮಸ್ಯೆಗಳು ಉಂಟಾಗಿವೆ. ಎರಡನೆಯದು, ದಿನಾಂಕವಿಲ್ಲದ ಚೆಕ್ ನೀಡಬೇಡಿ. ಮೂರನೆಯದು, ಅಂಕೆ ಅಥವಾ ಅಕ್ಷರಗಳಲ್ಲಿ ಬರೆಯದ ಮೊತ್ತ ಒಂದೇ ರೀತಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಮತ್ತೊಮ್ಮೆ, ಮೂರನೆಯದು, ಅಂಕಿಗಳು ಮತ್ತು ಅಕ್ಷರಗಳಲ್ಲಿ ಬರೆದ ಮೊತ್ತ ಒಂದೇ ರೀತಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ನಾಲ್ಕನೆಯದು, ಚೆಕ್ ನೀಡುವ ಮೊದಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಹಣ ಇರುವುದನ್ನು ಪರಿಶೀಲಿಸಿ. ಐದನೆಯದು, ಭದ್ರತಾ ಉದ್ದೇಶಕ್ಕಾಗಿ ಚೆಕ್ ನೀಡಿದರೆ ಅದರ ಬಗ್ಗೆ ಲಿಖಿತ ಒಪ್ಪಂದ ಅಥವಾ ದಾಖಲೆ ಇಟ್ಟುಕೊಳ್ಳಿ. ಆರನೆಯದು, ದೊಡ್ಡ ಮೊತ್ತದ ನಗದು ವ್ಯವಹಾರಗಳನ್ನು ಸಾಧ್ಯವಾದಷ್ಟು ತಪ್ಪಿಸಿ ಮತ್ತು ಬ್ಯಾಂಕ್ ಮೂಲಕ ಹಣ ವರ್ಗಾವಣೆ ಮಾಡಿ. ಏಳನೆಯದು, UPI, ಗೂಗಲ್ ಪೇ, ನೆಫ್ಟ್, RTGS ಹಾಗೂ ಇತರೆ ಆನ್ಲೈನ್ ವ್ಯವಹಾರಗಳ ದಾಖಲೆಗಳನ್ನು ಸುರಕ್ಷಿತವಾಗಿ ಉಳಿಸಿಕೊಳ್ಳಿ. ಎಂಟನೆಯದು, ವಾಟ್ಸಪ್ ಸಂದೇಶಗಳು, ಇಮೇಲ್ಗಳು ಹಾಗೂ ವ್ಯವಹಾರ ಸಂಬಂಧಿತ ಡಿಜಿಟಲ್ ಸಾಕ್ಷ್ಯಗಳನ್ನು ಅಳಿಸಬೇಡಿ, ಅದನ್ನು ಸಂರಕ್ಷಿಸಿ. ಒಂಬತ್ತನೆಯದು, ಯಾವುದೇ ಕಾನೂನು ನೋಟಿಸು ಬಂದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹತ್ತನೆಯದು, ನ್ಯಾಯಾಲಯದ ಸಮನ್ಸ್ ಬಂದರೆ ಕಡ್ಡಾಯವಾಗಿ ಹಾಜರಾಗಬೇಕು. 11ನೆಯದು, ಸಾಧ್ಯವಾದಷ್ಟು ಬೇಗ ರಾಜಿ, ಮಧ್ಯಸ್ಥಿಕೆ ಅಥವಾ ಕಾನೂನುಬದ್ಧ ಪರಿಹಾರಕ್ಕೆ ಪ್ರಯತ್ನಿಸಿ. 11ನೆಯದು, ಸಾಧ್ಯವಾದಷ್ಟು ಬೇಗ ರಾಜಿ, ಮಧ್ಯಸ್ಥಿಕೆ ಅಥವಾ ಕಾನೂನುಬದ್ಧ ಪರಿಹಾರಕ್ಕೆ ಪ್ರಯತ್ನಿಸಿ. 12ನೆಯದು, ಚೆಕ್ ಕಳೆದು ಹೋದರೆ ತಕ್ಷಣ ಬ್ಯಾಂಕಿಗೆ ಮಾಹಿತಿ ನೀಡಿ ಹಾಗೂ ಸ್ಟಾಪ್ ಪೇಮೆಂಟ್ ಸೂಚನೆ ನೀಡಿ. 13ನೆಯದು, ಅಗತ್ಯವಿದ್ದರೆ ಪೊಲೀಸ್ ದೂರು ಕೂಡ ದಾಖಲಿಸಿ. 14ನೆಯದು, ಚೆಕ್ ಪುಸ್ತಕ ಮತ್ತು ಬ್ಯಾಂಕ್ ದಾಖಲೆಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. 15ನೆಯದು, ಯಾವಾಗಲೂ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಚೆಕ್ ಒಂದು ಕಾಗದ ಮಾತ್ರವಲ್ಲ, ಅದು ಕಾನೂನುಬದ್ಧ ಹೊಣೆಗಾರಿಕೆ. ರಂಗಪ್ಪ ವರ್ಸಸ್ ಶ್ರೀ ಮೋಹನ್, ICDS ಲಿಮಿಟೆಡ್ ವರ್ಸಸ್ ಬೀನಾ ಶಬೀರ್, ಮೀಟರ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ ಕಂಚನ್ ಮೆಹ್ತಾ ಸೇರಿದಂತೆ ಹಲವು ಸುಪ್ರೀಂ ಕೋರ್ಟ್ ತೀರ್ಪುಗಳು ಚೆಕ್ ವ್ಯವಹಾರಗಳಲ್ಲಿ ಜವಾಬ್ದಾರಿ ಮತ್ತು ಎಚ್ಚರಿಕೆಯ ಮಹತ್ವವನ್ನು ಸ್ಪಷ್ಟವಾಗಿ ತಿಳಿಸಿವೆ. ಸ್ನೇಹಿತರೆ, ಸರಿಯಾದ ದಾಖಲೆಗಳು, ಸರಿಯಾದ ಬ್ಯಾಂಕಿಂಗ್ ಪದ್ಧತಿ ಮತ್ತು ಕಾನೂನು ಅರಿವು ಇದ್ದರೆ ಅನೇಕ ಚೆಕ್ ಬೌನ್ಸ್ ಸಮಸ್ಯೆಗಳನ್ನು ತಪ್ಪಿಸಬಹುದು. ಈ ನಿಟ್ಟಿನಲ್ಲಿ ಈ 10 ಭಾಗಗಳ ಕಾನೂನು ಜಾಗೃತಿ ವಿಡಿಯೋ ಸರಣಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂತಹ ಇನ್ನಷ್ಟು ಪ್ರಮುಖ ಕಾನೂನು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.